ಕೆಮ್ಮು, ನೆಗಡಿ, ತಲೆನೋವಿಗೆ ಇದು ರಾಮಬಾಣ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಕೆಮ್ಮು, ಶೀತ, ನೆಗಡಿ, ತಲೆನೋವು ಬಂದರೆ ನಮ್ಮ ಮನೆಯಲ್ಲಿ ಇರುವ ಸಾಮಗ್ರಿಗಳಿಂದ ಕಷಾಯವನ್ನು ತಯಾರಿಸಿಕೊಂಡು ಉಪಯೋಗಿಸುವುದರಿಂದ ಸುಲಭವಾಗಿ ನಿವಾರಿಸಬಹುದು. ಇದಕ್ಕೆ ಬೇಕಾದ ಸಾಮಗ್ರಿಗಳು: ಕರಿಮೆಣಸಿನ ಕಾಳು 10, ಬೆಲ್ಲ 4 ಸ್ಪೂನ್, ಸ್ವಲ್ಪ ಶುಂಠಿ, 1 ಸ್ಪೂನ್ ನಿಂಬೆ ರಸ, 1 ದೊಡ್ಡ ಲೋಟ ನೀರು. ಮಾಡುವ ವಿಧಾನ: 1 ಲೋಟ ನೀರು, ಬೆಲ್ಲ, ಮೆಣಸಿನ ಪುಡಿ, ಶುಂಠಿ ಇವುಗಳನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು. 1 ದೊಡ್ಡ ಲೋಟ ನೀರು ಅರ್ಧ ಲೋಟ ಆಗುವವರೆಗೂ ಚೆನ್ನಾಗಿ ಕುದಿಸಿದ ನಂತರ ಕೆಳಗೆ ಇಳಿಸಿ ನಿಂಬೆ ರಸವನ್ನು ಹಾಕಿ ಕಲಸಿ ಸೋಸಿಕೊಳ್ಳಬೇಕು. ಇದನ್ನು ರಾತ್ರಿ ವೇಳೆ ಊಟದ ನಂತರ ಮಲಗುವ ಮುನ್ನ ಸ್ವಲ್ಪ ಬಿಸಿಯಾಗಿ ಒಂದೇ ಬಾರಿ ಘಟಘಟನೆ ಕುಡಿಯದೆ ಸ್ವಲ್ಪ ಸ್ವಲ್ಪವಾಗಿ ನಿಧಾನವಾಗಿ ಕುಡಿದು ಮಲಗಬೇಕು. ಹೀಗೆ 2 ಅಥವಾ 3 ದಿನದ ರಾತ್ರಿ ಕುಡಿಯುವುದರಿಂದ ಕೆಮ್ಮು, ನೆಗಡಿ, ತಲೆನೋವು ನಿವಾರಣೆಯಾಗುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.